ಬೆಂಗಳೂರಿನ ಸರ್ಜಾಪುರದಲ್ಲಿ ಟ್ಯಾಂಕರ್ ಮಾಫಿಯಾ ಜೋರಾಗ್ತಿದೆ. ನೀರು ಇಲ್ಲ ಅನ್ನೋದನ್ನೇ ಬಂಡವಾಳ ಮಾಡಿಕೊಂಡು ಟ್ಯಾಂಕರ್ ಮಾಫಿಯಾ ಮಾಡ್ಕೊಳ್ತಿದ್ದಾರೆ. ಕೆರೆ ನೀರಿನ ಮೂಲಕ ಹಣ ಮಾಡ್ತಿರುವಂತಹ ಖಾಸಗಿ ವ್ಯಕ್ತಿಗಳು ಜಲಕ್ಷಾಮವನ್ನೇ ಬಂಡವಾಳ ಮಾಡಿಕೊಂಡು ಎಲ್ಲೆಲ್ಲಿ ನೀರಿಗೆ ಬಹಳ ಡಿಮ್ಯಾಂಡ್ ಇದೆ ಅಲ್ಲಿ ಕೆರೆ ಒಡಲಲ್ಲೇ ಬೋರ್ವೆಲ್ ಹಾಕಿ ಬೋರ್ವೆಲ್ ಕೊರೆದು ಅಲ್ಲಿ ಮಾಫಿಯಾ ಶುರುವಾಗಿದೆ. ಕನ್ನಹಳ್ಳಿ ಬಳಿಯ ಹಾಲನಾಯಕನಹಳ್ಳಿ ಕೆರೆಯಲ್ಲಿ ಅಕ್ರಮ, ಬಫರ್ ಝೋನ್ ನಲ್ಲೇ ಅಕ್ರಮ ರಸ್ತೆ ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇವರು. ಬಫರ್ ಝೋನ್ ನಲ್ಲಿ ಅಕ್ರಮ ರಸ್ತೆ ನಿರ್ಮಾಣ ಮಾಡಿಕೊಂಡು ಟ್ಯಾಂಕರ್ ಓಡಾಟಕ್ಕೆ ಕೆರೆಯಿಂದ ಮೇನ್ ರೋಡಿಗೆ ಬರೋದಕ್ಕೆ ಅಲ್ಲಿ ರೋಡ್ ಕೂಡ ಮಾಡ್ಕೊಂಡಿದ್ದಾರೆ. ನಂತರ ವಿರೋಧ ವ್ಯಕ್ತವಾಯಿತು ಸ್ಥಳೀಯರಿಂದ. ಆಗ ರಸ್ತೆಗೆ ಮಣ್ಣು ಸುರಿದು ಬಂದ್ ಮಾಡಿದ್ದಾರೆ. ಬೋರ್ವೆಲ್ ಮೂಲಕ ಕೆರೆ ನೀರು ತೆಗೆದು ಮಾರಾಟಕ್ಕೆ ಇಷ್ಟೆಲ್ಲ ಮಾಡಿರೋದು ಇವರು. ಆದ್ರೆ ಅಧಿಕಾರಿಗಳು ಎಲ್ಲಾ ಕಡೆ ಇರೋ ಹಾಗೆ ಇಲ್ಲೂ ಕೂಡ ಅವ್ರಿಗೆ ಕಾಣಿಸಿಲ್ಲ. ಎಲ್ರಿಗೂ ಕೂಡ ನೋಡ್ತಾ ಇದ್ರೆ ಈಗ ಕೆರೆ ದಂಡೆಯಲ್ಲಿ ಒಂದು ಬೋರ್ವೆಲ್ ಕೊರೆದಿದ್ದಾರೆ. ಅಲ್ಲಿಂದ ಒಂದು ಪೈಪ್ ಬರುತ್ತೆ. ಸೊ ಆ ಪೈಪ್ ಮೂಲಕ ಒಳಗೆ ಏನೋ ಮೋಟರ್ ಹಾಕಿರ್ತಾರೆ, ಅಲ್ಲಿಂದ ನೀರು ಬರುತ್ತೆ. ನಮ್ಮ ಪ್ರತಿನಿಧಿ ಶಾಂತಕುಮಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬಗ್ಗೆ ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಈಗಾಗಲೇ ಜಲದಾಹ ಶುರುವಾಗಿದೆ. ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ನೀರಿನ ಸಮಸ್ಯೆ ಎದುರಾಗಿರುವಂಥದ್ದು. TV9 ಕೂಡ ನಿರಂತರವಾಗಿ ಈ ಬಗ್ಗೆ ವರದಿಯನ್ನು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಸರ್ಜಾಪುರ ರಸ್ತೆಯಲ್ಲಿ ಇರ್ತಕ್ಕಂಥ ಹಾಲನಾಯಕನಹಳ್ಳಿಯಲ್ಲಿ ಈ ಒಂದು ಕೆರೆಯನ್ನ ಒತ್ತುವರಿ ಮಾಡಿಕೊಂಡು ಆ ಜಾಗದಲ್ಲಿ ಟ್ಯಾಂಕರ್ ಮಾಫಿಯಾ ಕೂಡ ಎಗ್ಗಿಲ್ಲದೆ ನಡೀತಾ ಇರುವಂಥದ್ದು. ಈ ಬಗ್ಗೆ TV9 ಕೂಡ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ನಾನೀಗ ಹಾಲನಾಯಕನಹಳ್ಳಿ ಕೆರೆಯ ಭಾಗದಲ್ಲಿ ಇದ್ದೀನಿ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಈ ಒಂದು ಕೆರೆ ಏನಿದೆ ಸುಮಾರು 64 ಎಕರೆ ವಿಸ್ತೀರ್ಣದಲ್ಲಿ ಇದೆ ಅನ್ನೋ ಒಂದು ಮಾಹಿತಿ ಇದು BBMPಯ ಒಂದು ರೆಕಾರ್ಡ್ಗಳಲ್ಲಿ ಇದೆ. ಆದರೆ ಕೆರೆಯನ್ನು ಗಮನಿಸಿದಾಗ ಈಗಾಗಲೇ ಸಾಕಷ್ಟು ಭಾಗಗಳಲ್ಲಿ ಕೆರೆ ಒತ್ತುವರಿ ಆಗಿದೆ. ಇದು ಸಾಲದು ಅನ್ನೋ ರೀತಿಯಲ್ಲಿ ಕೆರೆಯ ಒಳಭಾಗದಲ್ಲೇ ಬೋರ್ವೆಲ್ ಅನ್ನು ಕೊರೆದು ಆ ಒಂದು ಬೋರ್ವೆಲ್ನಿಂದ ಟ್ಯಾಂಕರ್ಗಳಿಗೆ ನೀರನ್ನು ತುಂಬಿ ಮಾರಾಟ ಮಾಡುವಂತಹ ಒಂದು ಕೆಲಸ ಕೂಡ ಇಲ್ಲಿ ನಡೀತಾ ಇರುವಂಥದ್ದು. ನೀವೀಗೇನು ಗಮನಿಸ್ತಾ ಇದ್ದೀರಾ, ಈ ಒಂದು ಬೋರ್ವೆಲ್ನ ಮೂಲಕ ಟ್ಯಾಂಕರ್ಗಳನ್ನು ತಂದು ಆ ಒಂದು ಟ್ಯಾಂಕರ್ಗಳಿಗೆ ನೀರನ್ನು ತುಂಬಿಸಿ ಟ್ಯಾಂಕರ್ ಮಾಫಿಯಾವನ್ನು ಕೆಲವರು ನಡೆಸ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಇದರ ಜೊತೆಯಲ್ಲಿ ಈ ಒಂದು ಕೆರೆ ಏನಿದೆ, ಕೆರೆಯ ಒಂದು ಬಫರ್ ಝೋನ್ನಲ್ಲಿ ಯಾವುದೇ ರೀತಿಯ ಕೆಲಸಗಳನ್ನ ಮಾಡಬಾರ್ದು, ಕಟ್ಟಡಗಳನ್ನ ನಿರ್ಮಾಣ ಮಾಡಬಾರ್ದು, ಯಾವುದೇ ರೀತಿ ಕಾಮಗಾರಿಯನ್ನು ಮಾಡಬಾರ್ದು ಅನ್ನೋ ರೂಲ್ಸ್ ಕೂಡ ಇದೆ. ಈ ಒಂದು ಆದೇಶವನ್ನೆಲ್ಲ ಗಾಳಿಗೆ ತೂರಿ ಈ ಒಂದು ಕೆರೆಯಲ್ಲಿ ಎಗ್ಗಿಲ್ಲದೆ ಟ್ಯಾಂಕರ್ ಮಾಫಿಯಾವನ್ನು ಮಾಡ್ತಾ ಇರುವಂಥದ್ದು. ಇನ್ನು ಈ ಒಂದು ಕೆರೆಗೆ ಟ್ಯಾಂಕರ್ಗಳು ಬರೋದಕ್ಕೆ ರಸ್ತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ಇಲ್ಲೀಗಲ್ ಆಗಿ ಸುಮಾರು 150 ಮೀಟರ್ ರಸ್ತೆಯನ್ನು ಮಣ್ಣು ತುಂಬಿಸಿ ಮಾಡಿರ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಈ ಒಂದು ಜಾಗದಲ್ಲಿ ಕದ್ದು ಮುಚ್ಚಿ ನೀರನ್ನು ಸಾಗಾಣಿಕೆ ಮಾಡ್ತಿದ್ರು ಕೂಡ ಅಧಿಕಾರಿಗಳಾಗಲಿ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಎಚ್ಚೆತ್ತುಕೊಳ್ತಾ ಇಲ್ಲ. ಇನ್ನು ಈಗಾಗಲೇ ಬರಗಾಲ ಏನು ಶುರುವಾಗಿರೋ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅಲ್ಲದೆ ನೀರಿಗೂ ಕೂಡ ಸಾಕಷ್ಟು ಹಾಹಾಕಾರ ಎದುರಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಂತ ಕೆಲ ಟ್ಯಾಂಕರ್ ಮಾಲೀಕರು ಈ ಒಂದು ಮಾಫಿಯಾವನ್ನು ಮಾಡ್ತಾ ಇರುವಂಥದ್ದು. ಇದರ ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳೇನಿದೆ ಇದನ್ನ ಬಂಡವಾಳವಾಗಿ ಮಾಡಿಕೊಂಡು ಬಿಸ್ನೆಸ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಇದನ್ನ ನಿಲ್ಲಿಸಬೇಕಾದವರು ಎಚ್ಚೆತ್ತುಕೊಳ್ಳದೆ ಇರೋದು ನಿಜಕ್ಕೂ ಕೂಡ ದುರದೃಷ್ಟ ಅಂತ ಹೇಳ್ಬೋದು. ಸದ್ಯ TV9ನ ವರದಿಯ ಬೆನ್ನಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ, ಈ ಒಂದು ಟ್ಯಾಂಕರ್ ಮಾಫಿಯಾಗೆ ಕಡಿವಾಣವನ್ನು ಹಾಕಿ ಇರ್ತಕ್ಕಂಥ ಕೆರೆಯನ್ನು ಉಳಿಸುವಲ್ಲಿ ಮುಂದಾಗ್ತಾರ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.